ಎಣ್ಣೆ ಇಲ್ಲ, ಡೀಪ್ ಫ್ರೈ ಇಲ್ಲ, ಆದರೂ ಈ ಚಿಕನ್ ತಂದೂರಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನಮಸ್ಕಾರ ಎಲ್ರಿಗೂ. ಇದು ಏರ್ ಫ್ರೈಯರ್ ಪ್ರಮೋಷನ್ ಅಲ್ಲ, ಆದರೂ ನಿಜ ಹೇಳಬೇಕು ಅಂದರೆ ಈ ಚಿಕನ್ ತಂದೂರಿ ಎಣ್ಣೆ ಇಲ್ಲದೆ ಮಾಡಿದ್ರೂ ಟೇಸ್ಟ್ ಮಾತ್ರ ಹೋಟೆಲ್ ಸ್ಟೈಲಲ್ಲೇ ಇದೆ. ಬನ್ನಿ ಈಗ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 4 ಚಿಕನ್ ಲೆಗ್ ಪೀಸ್ ತೊಗೊಂಡು ಅದನ್ನ ಚೆನ್ನಾಗಿ ತೊಳೆದು ನೋಡಿ ಈ ರೀತಿ ಕಟ್ ಮಾಡಿದ್ದೀನಲ್ಲ, ಈ ರೀತಿ ಸ್ಲಿಟ್ಸ್ ಕೊಟ್ಕೊಂಡಿದ್ದೀನಿ. ಯಾಕಂದರೆ ನಾವು ಹಾಕೋ ಮಸಾಲೆ ಎಲ್ಲ ನೀಟಾಗಿ ಒಳಗಡೆ ಹೋಗುತ್ತೆ ಅಂತ. ಈಗ ಮ್ಯಾರಿನೇಟ್ ಮಾಡೋದಕ್ಕೆ ನಾನೀಗ 1 ಬಟ್ಲಾಗುವಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಈಗ ಮೊಸರಿಗೇ 1 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ, 1/4 ಸ್ಪೂನು ಅರಿಶಿನ, 3/4 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತೊಂದು ಅರ್ಧ ಸ್ಪೂನ್ ಉಪ್ಪು, ಒಂದು ಸ್ವಲ್ಪ ಆಗುವಷ್ಟು ಕಸೂರಿ ಮೇಥಿ. ಇದಕ್ಕೆ ನಾನೀಗ ಫ್ರೆಶ್ಶಾಗಿ ಕಟ್ ಮಾಡಿರೋವಂಥ ಪುದೀನ ಮತ್ತು ಕೊತ್ತಂಬರಿ 2 ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೊಳ್ಳಿ. ಇಲ್ಲಿ 4 ಲೆಗ್ ಪೀಸ್ಗೆ ನಾನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಈ ಟೈಮಲ್ಲಿ ಒಂದ್ಸತಿ ಉಪ್ಪು ಖಾರ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳಿ. ನೋಡಿ ಈ ರೀತಿ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಂಡಿರಬೇಕು. ಅದಕ್ಕೆ ಹೇಳಿ ನಾನು ಸ್ವಲ್ಪ ಗಟ್ಟಿ ಮೊಸರಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಈಗ ಚಿಕನ್ ಲೆಗ್ ಪೀಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀವಲ್ಲ, ಆ ಸ್ಲಿಟ್ಸಲ್ಲೆಲ್ಲ ಈ ರೀತಿ ಫುಲ್ ಎಲ್ಲ ಒಳಗಡೆ ಮುಳುಗೋ ಹಾಗೆ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಮ್ಯಾರಿನೇಟಿಂಗ್ ಅಂತ ಇಟ್ಟಿರೋಣ. ಒಂದು 15ರಿಂದ 20 ನಿಮಿಷ ಈಗ ಮ್ಯಾರಿನೇಟಿಂಗ್ ಅಂತ ಇಟ್ಟಿರೋಣ. ಈಗ 20 ಮಿನಿಟ್ಸ್ ಆಗಿದೆ. ಇದೇ ಸೇಮ್ ರೆಸಿಪಿನ ನಾವು ಬೇಕಂದರೆ ಪ್ಯಾನಲ್ಲಿ ಕೂಡ ಮಾಡ್ಕೊಬೋದು. ಆ ರೆಸಿಪಿನ ನಾನು ಅಪ್ಲೋಡ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಹೇಗೆ ಮಾಡೋದು ಅಂತ. ಆದರೆ ಇವತ್ತು ನಾನು ಏರ್ ಫ್ರೈಯರಲ್ಲಿ ಮಾಡ್ಕೋತಾ ಇದ್ದೀನಿ. ಏರ್ ಫ್ರೈಯರ್ ಬ್ಯಾಸ್ಕೆಟ್ಗೆಲ್ಲ ಒಂದು ಸ್ವಲ್ಪ ಎಣ್ಣೆನ ಈ ರೀತಿ ಸ್ಪ್ರೇ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಅದು ಅಂಟ್ಕೋಬಾರ್ದು ಅಂತ ತಳ ಎಲ್ಲ. ಈಗ ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಲ್ಲ ಚಿಕನ್ ಲೆಗ್ ಪೀಸಸ್ನ, ಅದನ್ನೆಲ್ಲ ನೀಟಾಗಿ ಮಸಾಲೆ ಎಲ್ಲ ಅದಕ್ಕೆ ಫಿಲ್ ಆಗೋಂಗೆ ಮಾಡಿ ಈಗ ಇಟ್ಟು ನಾನು ಅದನ್ನು 190 ಡಿಗ್ರಿ ಸೆಲ್ಸಿಯಸಲ್ಲಿ 20 ಮಿನಿಟ್ಸ್ವರೆಗೂ ಕುಕ್ ಮಾಡ್ಕೊಂಡಿದ್ದೀನಿ. ಡಯಟ್ ಮಾಡ್ತಾ ಇರೋರು ಇಲ್ಲ ಆಯಿಲ್ ಫ್ರೀ ತಿನ್ನಬೇಕು ಅನ್ನೋರು ಈ ರೀತಿ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ನೋಡಿ ಈಗ 20 ಮಿನಿಟ್ಸ್ ಆಗಿದೆ. ಮಧ್ಯ ಬೇಕಾದ್ರೆ ನೀವು ತೆಗೆದು ನೋಡಬಹುದು. ಇನ್ನೊಂದು ಸ್ವಲ್ಪ ಕ್ರಿಸ್ಪಿ ಬೇಕು, ಮೇಲ್ಗಡೆ ರೋಸ್ಟ್ ಆಗಿರಬೇಕು ಅಂದರೆ ಇನ್ನೊಂದು 3-4 ನಿಮಿಷ ಅದನ್ನ ಹಾಗೆ ಏರ್ ಫ್ರೈಯರಲ್ಲಿ ಇಡಿ, ತುಂಬ ಚೆನ್ನಾಗಾಗುತ್ತೆ. ನಾನು ಹೇಳಬೇಕು ಅಂದರೆ ಈ ಚಿಕನ್ ತಂದೂರಿ ಎಣ್ಣೆ ಇಲ್ದಿರ ಮಾಡಿದ್ರು ಟೇಸ್ಟ್ ಮಾತ್ರ ರೆಸ್ಟೋರೆಂಟ್ ಲೆವೆಲಲ್ಲಿದೆ. ಹೆಲ್ದಿಯಾಗಿರೋದ್ರ ಜೊತೆ ಫ್ಯಾಮಿಲಿಯಲ್ಲಿ ಎಲ್ರಿಗೂ ಸೂಟ್ ಆಗುತ್ತೆ. ಈ ಚಿಕನ್ ಸ್ಟಾರ್ಟರ್ನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ. ಹೀಗೆ ಇಂತಹ ಒಳ್ಳೊಳ್ಳೆ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದು ಮರಿಬೇಡಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.